ರಾಜಕೀಯ ಜಿದ್ದಾಜಿದ್ದಿಯ ಅಖಾಡಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಾವಿವತ್ತು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಇದು ಕಳೆದ 10 ವರ್ಷಗಳಿಂದ ಬಿಜೆಪಿ ತೆಕ್ಕೆಯಲ್ಲಿದೆ. ಆದರೆ ಈ ಬಾರಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷ ಈ ಅಧಿಪತ್ಯಕ್ಕೆ ಲಗ್ಗೆ ಇಡಲು ತಯಾರಾಗ್ತಿವೆ. ಜೊತೆಗೆ ಪಕ್ಷೇತರರೂ ಕೂಡ ಇಲ್ಲಿ ಕಣಕ್ಕಿಳಿದಿದ್ದಾರೆ. ಈ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಆಗಿದೆ, ಇಲ್ಲಿನ ಸಂಸದರಾಗಿರುವಂತಹ PC ಮೋಹನ್ ಅವರ ಕೆಲಸದ ಬಗ್ಗೆ ಜನ ಏನು ಹೇಳ್ತಾರೆ, ಇಲ್ಲಿನ ರಾಜಕೀಯ ಪಕ್ಷಗಳು ಯಾವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾವೆ, ಯಾವ ರೀತಿ ಜಿದ್ದಾಜಿದ್ದಿ ಮಾಡ್ತಿವೆ, ಈ ಎಲ್ಲ ಪ್ರಶ್ನೆಗಳಿಗೆ ನೇರವಾಗಿ ಜನರ ಹತ್ರ ಮತ್ತು ರಾಜಕೀಯ ನಾಯಕರ ಹತ್ರ ಪ್ರಶ್ನೆ ಕೇಳಿ ಉತ್ತರ ಪಡೆಯೋಣ. ಬನ್ನಿ. ಎಸ್, ಮೊದಲಿಗೆ ವಿರೋಧ ಪಕ್ಷದವರಿಂದಲೇ ಸ್ಟಾರ್ಟ್ ಮಾಡೋಣ. 10 ವರ್ಷ ಇಲ್ಲಿ ಬಿಜೆಪಿ ಪಕ್ಷ ಇತ್ತು. ಸೊ ಇಲ್ಲಿನ ಪಕ್ಷದ ಕೆಲಸಗಳು ನಿಮಗೆ ತೃಪ್ತಿ ತಂದಿದೆಯಾ ಅಥವಾ ಬದಲಾವಣೆ ಏನಾದರೂ ಬಯಸ್ತೀರಾ? 10 ವರ್ಷ ಇಲ್ಲಿ ಬಿಜೆಪಿಗೆ ಜನ ವೋಟ್ ಹಾಕಿದ್ದಾರೆ. ಆದರೆ 10 ವರ್ಷದಲ್ಲಿ ಇಲ್ಲಿರ್ತಕ್ಕಂಥ ಸಂಸದರು ಯಾರು ಅಂತ ಸರಿಯಾಗಿ ಜನಗಳಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಏನು ಕೆಲಸ ಮಾಡಿದಾರೆ ಅಂತ ಅದು ಬೇರೆ. ಸಂಸದರು ಯಾರು, ಈ ಒಂದು ಗಾಂಧಿನಗರ ಇದು ಸೆಂಟ್ರಲ್ಗೆ ಅನ್ನೋದು ಜನಗಳಿಗೆ ಇವತ್ತವರೆಗೂ ಮಾಹಿತಿ ಇಲ್ಲ. ಆದರೆ ಅದು ಗೊತ್ತಿಲ್ಲ. ನೀವು 5 ವರ್ಷ ನೋಡಿ ಮತ್ತೆ 5 ವರ್ಷಕ್ಕೆ ವೋಟ್ ಹಾಕಿದ್ರ? 5 ವರ್ಷಕ್ಕೆ ಓಟ್ ಏನಕ್ಕೆ ಹಾಕಿದ್ದಾರೆ ಅಂದರೆ, ನಿಮಗೆಲ್ಲ ಗೊತ್ತಿದೆ, ಮೋದಿ ವೇವ್ ಇತ್ತು, ಸ್ವಲ್ಪ ಮೋದಿ ವೇವ್ ಇತ್ತು. ಮೋದಿ ವೇವಿಂದ ಅವ್ರು ಬಂದಿದ್ದಾರೆ ಹೊರತು ಜನಗಳಿಗೆ 5 ವರ್ಷದಿಂದ ನಮ್ಮ ಏರಿಯಾದಲ್ಲಿ ಚಿಕ್ಕಪೇಟೆ ವಾರ್ಡಲ್ಲಿ ಅವ್ರ ಕಾಲ್ ಮಡಿಗೆ ಇಲ್ಲ, ಇದುವರೆಗೂ ಆಯ್ತು, ಬಂದೇ ಇಲ್ಲ. ಅವರು ಏನು ಕೆಲಸನೂ ಮಾಡಿಲ್ಲ. ನೋ ಏನು ಕೆಲಸ ಇಲ್ಲ. ಓನ್ಲಿ ದಿನೇಶ್ ಗುಂಡೂರಾವ್ ಅವ್ರು ಮಾಡಿರೋ ಕೆಲಸ ಇದು. ಇಲ್ಲಿ ಲೋಕಲ್ ಕಾರ್ಪೊರೇಟ್ ಇದ್ದಾರೆ, ಕಾರ್ಪೊರೇಟ್ರು ಅಷ್ಟೇ. ಅವ್ರ ಕಾರ್ಪೊರೇಟ್ರು ಅವ್ರ ಮಿಸ್ಸಸ್ ಲೀಲಾ ಶಿವಕುಮಾರ್ ಅಂತ, ಅವ್ರ ದರ್ಶನನೇ ಇಲ್ಲ ಮೇಡಮ್. ಎಲ್ಲಿ ಬಂದು ಬೇಕಾದ್ರೆ ಚಿಕ್ಕಪೇಟೆ ವಾರ್ಡಲ್ಲಿ ಎಲ್ಲಾದ್ರೂ ಕೇಳಿ, ಬಂದೇ ಇಲ್ಲ. ಮೋದಿ ಅಲೆ ಕಳೆದ ಬಾರಿ ಇತ್ತು, ಹಾಗಾಗಿ PC ಮೋಹನ್ ಅವ್ರು ಗೆದ್ರು ಅಂತ. ಅದರ ಆಚೆಗೆ 5 ವರ್ಷ ಅವರು ಏನು ಕೆಲಸ ಮಾಡಿಲ್ವಾ? 10 ವರ್ಷ ಏನು ಕೆಲಸನೇ ಮಾಡಿಲ್ಲ. 5 ವರ್ಷ ಬಿಟ್ಬಿಡಿ, ಈ 10 ವರ್ಷವರೆಗೂ ಏನು ಕೆಲಸ ಮಾಡಿಲ್ಲ. ನಿಮಗೆ ಗೊತ್ತು, ಈಗ ಒಂದು ಕಳೆದ ವಾರ ಸನ್ಮಾನ್ಯ ಅಶೋಕ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. 28 ಕ್ಷೇತ್ರದಲ್ಲಿ PC ಮೋಹನ್ ಇಲ್ಲ, ಇನ್ನೊಬ್ರು ಇಲ್ಲ, ಮೋದಿನೇ ನಮ್ಮ ಕ್ಯಾಂಡಿಡೇಟ್ ಅಂತ ಕೊಡ್ತಾರೆ. ಅಂದರೆ ಅವ್ರು ಕೇಳ್ತಾ ಇರೋದು ಡೆವಲಪ್ಮೆಂಟ್ ಮೇಲೆ ಅಥವಾ ಆ ನಾಯಕರ ಒಂದು ನಾಯಕತ್ವದ ಮೇಲೆಲ್ಲ ಕೇಳ್ತಾ ಇರೋದು. ಅವ್ರು ಕೇಳ್ತಾ ಇರೋದು ಮೋದಿ ಅವ್ರ ಫೋಟೋ ತೋರಿಸ್ಬಿಟ್ಟು ಆ ಓಟ್ನ ತಗೋಬೇಕಂತ. ಆ ಥರ ಒಂದು ಕ್ಯಾಂಡಿಡೇಟ್ ಇಟ್ಕೊಂಡು ನಾವು ಡೆವಲಪ್ಮೆಂಟ್ ಹೆಂಗಿಂದ ನಾವು ನೋಡೋಕ್ಕಾಗುತ್ತೆ? ಎಲ್ಲಿಂದ ರಾಷ್ಟ್ರಕ್ಕಾಗಿ ಇದನ್ನ ಆಯ್ಕೆ ಮಾಡಿ ಅಂತ ಹೇಳ್ತಾರಲ್ಲ. ರಾಷ್ಟ್ರಕ್ಕಾಗಿ ಆಯ್ಕೆ ಮಾಡಿ ಅಂತ ಒಂದು 5 ವರ್ಷದಿಂದ ಹೇಳಿದ್ರು. ಅದು ಯಾಕೆ ಹೇಳಿದ್ರು ಅಂದರೆ, ಒಂದು ಮ್ಯಾನಿಫೆಸ್ಟೋ ಅಂತ ಒಂದು ಬಿಡುಗಡೆ ಮಾಡಿದ್ದಾರೆ ಒಂದು 5 ವರ್ಷದ ಹಿಂದೆ. ಆ ಮ್ಯಾನಿಫೆಸ್ಟೋ ಬಗ್ಗೆ ಅವ್ರ ಹತ್ರನೇ ಕೇಳಬೇಕು, ಎಷ್ಟೆಷ್ಟು ಇದರಲ್ಲಿ ಫುಲ್ಫಿಲ್ ಮಾಡಿದ್ರು ಅಂತ. ನನ್ನನ್ನು ಕೇಳಿದ್ರೆ ವಿರೋಧ ಪಕ್ಷವಾಗ್ಲೂ ನಾನು ಮಾತಾಡಲ್ಲ, ಸಾಮಾನ್ಯ ಜನರಾಗಿ ಮಾತಾಡ್ತೀನಿ. ಅದರಲ್ಲಿ ಒಂದು ಕೂಡ ಅವರು ನೆರವೇರಿಸಿಲ್ಲ. ಇಲ್ಲ, ಉಜ್ವಲ ಕೊಟ್ಟಿದ್ದಾರೆ, ಆಯುಷ್ಮಾನ್ ಕೊಟ್ಟಿದ್ದಾರೆ, ಎಲ್ಲಾನು ರೀನೇಮ್ ಪಾಲಿಸಿ. ಅದು ಎಲ್ಲ ರೀನೇಮ್ ಪಾಲಿಸಿ. ಎಲ್ಲ ಕಾರ್ಯಕ್ರಮಗಳು ಕಾಂಗ್ರೆಸ್, ಎಲ್ಲ ಕಾರ್ಯಕ್ರಮಗಳು ಕಾಂಗ್ರೆಸ್ ಮೇಡಮ್. ಕಾಂಗ್ರೆಸ್ ಈಗ ನರೇಗಾ ವರ್ಷಕ್ಕೆ ಕಾಂಗ್ರೆಸ್ ಇದ್ದಾಗ 100 ದಿವಸ ರೈತರಿಗೆ, ಕೃಷಿಕರಿಗೆ, ಕೂಲಿ ಕಾರ್ಮಿಕರಿಗೆ ಹೆಚ್ಚಾಗಿ ಕೊಡ್ತಾ ಇದ್ರು. ಇವತ್ತು ಎಲ್ಲಿ ಕೊಟ್ಟಿದ್ದಾರೆ ಕೇಳಿ ಅವ್ರನ್ನ. ಬಿಜೆಪಿ ಈಗ ಏನಾಗಿದೆ ಮೇಡಮ್, ಭಾರತದಾದ್ಯಂತ ಬೆಂಗಳೂರು ಸೆಂಟ್ರಲ್ ಬಿಡಿ, ಬರೀ ಮೋದಿ ಹೆಸರು ಹೇಳ್ಕೊಂಡು ಮತವನ್ನು ಕೇಳ್ತಾ ಇದ್ದಾರೆ. ಇಲ್ಲಿನ PC ಮೋಹನ್ 10 ವರ್ಷ ಏನಾಗಿದೆ? ಕೆಲಸ ಇದೆಯಾ? ವಿದ್ಯಾರ್ಥಿ ಕೆಲಸ ಇದೆಯಾ? ವಿದ್ಯಾರ್ಥಿಗಳಿಗೆ ಕೆಲಸ ಬಂದಿದ್ಯಾ? ಏನ್ ಕೊಟ್ಟಿದ್ದಾರೆ ಮೋದಿ? ಯುವಕರಿಗೆ ಏನ್ ಕೊಟ್ಟಿದ್ದಾರೆ ಹೇಳಿ? ರಾಷ್ಟ್ರಕ್ಕಾಗಿ, ರಾಷ್ಟ್ರದ ಹಿತಕ್ಕಾಗಿ ಯಾವುದೇ ಕ್ಯಾಂಡಿಡೇಟ್ ಮುಖ ನೋಡಬೇಡಿ. ಆದ್ರೆ ಅದು ಹೆಂಗೆ ಕಳಪೆ ಸಂಸದನಾಗಿದ್ರು ಕೂಡ ರಾಷ್ಟ್ರದ ಹಿತಕ್ಕಾಗಿ ವೋಟ್ ಹಾಕಿ ಅಂತಾರೆ. ಮೌಲ್ಯಾಧಾರಿತ ರಾಜಕಾರಣ ಮಾಡ್ತೀನಿ ಅಂತ ಹೇಳ್ಕೊಂಡು 2013ರಲ್ಲಿ ಬಹಳ ದೊಡ್ಡ ಭಾಷಣಗಳು ಮಾಡಿದ್ರು. ಅವರಲ್ಲಿ 5 ಪ್ರಶ್ನೆ ಕೇಳ್ತೀನಿ. ಒಂದು, ಪ್ರತಿ ವರ್ಷ 2 ಕೋಟಿ ವಿದ್ಯಾರ್ಥಿಗಳು, ಅಂದರೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿದಿದ ತಕ್ಷಣ 2 ಕೋಟಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡ್ತೀನಿ ಅಂದರು. ಒಂದು. ಎರಡನೇದು, ಸ್ಮಾರ್ಟ್ ಸಿಟಿ ಕೊಡ್ತೀನಿ ಅಂತಂದರು. ಇಡೀ ದೇಶ ತುಂಬ ಸ್ಮಾರ್ಟ್ ಸಿಟಿಗಳು ಮಾಡ್ತೀವಿ ಅಂತಂದ್ರು. ಗಂಗಾ ನದಿ ಶುದ್ಧೀಕರಣ ಮಾಡ್ತೀವಿ ಅಂತ ಮಾಡಿದ್ರಂತಲ್ಲ. ಎಲ್ಲಿ ಮಾಡಿದ್ರು ಮೇಡಮ್? ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪ್ರತಿಮೆ ಸ್ಥಾಪನೆ ಮಾಡಕ್ 3,000 ಕೋಟಿ ಖರ್ಚು ಮಾಡಿದ್ರು. 4,000 ಕೋಟಿ ರೂಪಾಯಿಗಳು ಗಂಗಾ ಶುದ್ಧೀಕರಣದ ಹೆಸರಲ್ಲಿ ಉಮಾಭಾರತಿ ಅವ್ರು ಏನ್ ಮಾಡಿದ್ರು ಅಂತ ಇವತ್ತವರೆಗೂ ದೇಶದ ಜನತೆಗೆ ಗೊತ್ತಿಲ್ಲ. ಒಂದು ಅದಕ್ಕೋಸ್ಕರ ಒಂದು ಖಾತೆ ಅಂತ ತೆರೆದ್ರು, ಹಣ ಶುದ್ಧ ಮಾಡ್ಕೊಂಡ್ರು. ಮೋದಿ ಅವರು ಇಡೀ ದೇಶದ ಜನರು ಕಟ್ಟಿದಂತ ತೆರಿಗೆ ಹಣವನ್ನ, ಕಣ್ಣೀರು ಸುರಿಸಿ ರಕ್ತ ಬರೆಸ್ಕೊಂಡು ಜನತೆ ಕಟ್ಟಿದಂತ ತೆರಿಗೆ ಹಣನ ವಿದೇಶ ಪ್ರವಾಸಗಳನ್ನ ಮಾಡೋದ್ರ ಮುಖಾಂತರ 5,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ಕೊಂಡ್ಬಂದ್ರು. ಆದ್ರೆ ಮೇಡಮ್, ಒಂದೇ ನಿಮಿಷ, ಒಂದೇ ಒಂದು ವಿದೇಶದಿಂದ ಒಂದು ಉದ್ಯಮ ತಂದು ನಮ್ಮ ಯುವಕರೊಳಗೆ, ನಮ್ಮ ಇವ್ರಿಗೆ ಮತ ಹಾಕಿದ್ರಲ್ಲ, ನಾಮ ಬೆಳ್ಕೊಂಡು ಜೈ ಶ್ರೀರಾಮ್ ಅನ್ಕೊಂಡು ಮತ ಹಾಕಿದ್ರಲ್ಲ, ಆ ಯುವಕರುಗಳಿಗೆ ಏನಾದ್ರು ಒಂದೇ ಒಂದು ಉದ್ಯೋಗ ಸೃಷ್ಟಿ ಮಾಡ್ಕೊಟ್ರ? ವಿದೇಶ ಸುತ್ತಿ ನಮ್ಮ ಭಾರತವನ್ನು ವಿಶ್ವಗುರು ಮಾಡಿದೆ ಅಂತಾರೆ.
ಮೇಡಮ್ ಯಾವುದೇ ರೀತಿ ಇದೆಲ್ಲ ಸುಳ್ಳು ಹೇಳ್ತಾ ಇರೋದು ಮೋದಿ ಅವರು. ಏನು ನಮ್ಮ ಜನಗಳಿಗೆ ಮೋಸ ಮಾಡ್ಕೊ ಬಂದಿದ್ದಾರೆ. ಕಪ್ಪನ್ನ ತರ್ತೀನಿ ಅಂತ ಕಪ್ಪನ್ನ ಎಲ್ಲ ತಗೊಂಡು ಹೋಗ್ಬಿಟ್ಟು ಎಲ್ಲ ಅವ್ರವರು ಮೋದಿ ಧೋನಿ ಎಲ್ಲರೂ ಮಾಡ್ಕೊಂತಾ ಇದ್ದಾರೆ. ಜನಗಳಿಗೆ ಇವತ್ತು ಎಲ್ಲಾ ರೀತಿನೂ ದಿಕ್ ತಪ್ಪಿಸ್ತಾ ಇದ್ದಾರೆ. ಮೋದಿ 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 ಅಂತ. ಪೆಟ್ರೋಲ್ ಬೆಲೆ ಕಡಿಮೆ ಆಗಿದ್ಯಾ, ಡೀಸೆಲ್ ಬೆಲೆ ಕಡಿಮೆ ಆಗಿದ್ಯಾ, ಗ್ಯಾಸ್ ಬೆಲೆ ಕಡಿಮೆ ಆಗಿದ್ಯಾ? ಗ್ಯಾಸ್ ಉಜ್ವಲ್ ಭಾರತ್ ಅನ್ನುವಂಥದ್ದೆಲ್ಲ ಕೊಡ್ತಿದಾರಲ್ಲ ಮನೆ ಮೇಡಮ್ ಮನೆಗೆ. ಹೇಳ್ತಾ ಇದ್ದಾರೆ ಅಷ್ಟೇ, ಯಾರಿಗೂ ಸೇರ್ತಾ ಇಲ್ಲ. ಎಲೆಕ್ಷನ್ ಸ್ವಚ್ಛ ಭಾರತ್ ಅನ್ನುವಂತ ಒಂದು ಕಾನ್ಸೆಪ್ಟ್ 5 ವರ್ಷ ಆಯ್ತು ಎಲೆಕ್ಷನ್ ಆಗಿ. ಅವರು ವಾರಣಾಸಿಯಲ್ಲಿ ಮೇಡಮ್ ಒಂದು ನಿಮಿಷ, ವಾರಣಾಸಿಯಲ್ಲಿ ಕಸದ ತಿಪ್ಪೆ ಹಾಕುತ್ತಿದೆ. ಅಲ್ಲಿ ವಾರಣಾಸಿನೇ ಸ್ವಚ್ಛ ಭಾರತ ಹೆಸರಿನಲ್ಲಿ ಸರಿ ಮಾಡಕ್ಕಾಗದೇ ಇರೋರು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಅವರು ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ಳೋಕೆ ಪ್ರಚಾರ ದೃಷ್ಟಿಯಿಂದ ಸ್ವಚ್ಛ ಭಾರತ್ ಅನ್ನೋ ಕಾರ್ಯಕ್ರಮ ತಂದ್ರೆ ಹೊರತು, ಹಾಗಿದ್ರೆ ನೀವು ಒಂದು ರೈಲಲ್ಲಿ ಕೂತ್ಕೊಳ್ಳಿ ನಮ್ಮ ಜೊತೆ, ತೋರಿಸ್ತೀವಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಎಷ್ಟು ಸ್ವಚ್ಛ ಭಾರತ್. ಕಪ್ಪು ಹಣ ಸ್ವಿಸ್ ಬ್ಯಾಂಕ್ ಸೀಸ್ ಮಾಡಿ ಪಬ್ಲಿಕ್ ಎಲ್ಲಾರ್ಗು ಮತದಾರರಿಗೆ 15 ಲಕ್ಷ ಅವ್ರವ್ರಿಗೆ ಅಕೌಂಟ್ಗೆ ಹಾಕ್ತೀನಿ ಅಂತ ಸಾವಿರ ಹಂಚ್ತಾ ಇದ್ದಾರೆ. ಯಾವ RS ಯಾವುದು 15 ರೂಪಾಯಿ ಕೂಡ ಯಾವ್ದು ಅಕೌಂಟ್ಗೆ ಹಾಕಿಲ್ಲ. 6,000 ರೈತರು ರೈತರಿಗೆ ಏನ್ ಮಾಡಿರೋದು ಗೊತ್ತಾ? 2,000 ಏನಂದ್ರೆ ಎಲೆಕ್ಷನ್ 2,000 ಹಾಕಿರೋದು. 2 ರೂಪಾಯಿ ಕೂಡ ಬೇರೆ ರೀತಿ ಯಾವುದೇ ಒಂದು ಅಕೌಂಟ್ ಇದ್ದಾನು ಯಾರಿಗ ಅಕೌಂಟ್ಗೂ ಬಂದಿಲ್ಲ, ಪಬ್ಲಿಕ್ ಅಕೌಂಟ್ಗೆ. ಅದೆಲ್ಲ ಸುಳ್ಳು, ಸುಮ್ನೆ ಜನ. ಮೊದಲನೇದಾಗಿ ನಮ್ಮ ಸಂಸದರಿದಾರಲ್ಲ, ತಮ್ಗೆ ಯಾಕೆ ಮತ ಕೊಡಬೇಕು ಅಂತ ಫಸ್ಟ್ ಹೇಳಕ್ ಕೇಳಿ. ತಮ್ಗೆ ಅವ್ರ ಹೆಸರಲ್ಲಿ ಮತ ಕೇಳಕ್ ಕೇಳಿ. ಫಸ್ಟ್ ಮೋದಿ ಮೋದಿ ಅನ್ಕೊಂಡು ಮತ ಕೇಳಕ್ ಬಿಡಕ್ ಕೇಳಿ. ಸರ್, ಈಗ ನಿಮ್ಗೆ ಈ ಕೇಂದ್ರ ಸರ್ಕಾರದ ಆಡಳಿತ ಮತ್ತೆ ಇಲ್ಲಿ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಆಗಿರುವ ಕೆಲಸದ ಬಗ್ಗೆ ತೃಪ್ತಿ ಇದೆಯಾ ನಾಗರಿಕರಾಗಿ? ಸ್ವಚ್ಛ ಭಾರತ ಅಂತ ಒಂದು ಧ್ವನಿ ಎತ್ತಿದ್ದಾರೆ ಅವರು. ಸ್ವಚ್ಛ ಭಾರತ ಯಾವಾಗ ಆಗೋದು? ಆಗಿಲ್ಲ. ಕಸದಿಂದ ಸ್ವಚ್ಛತೆ ಮಾಡಿದ್ರೆ ಅದು ಸಾಲದಿಲ್ಲ. ಮನಸ್ಸು ಸ್ವಚ್ಛ ಆಗ್ಬೇಕು. ಕೋಮುವಾದಿತ್ಯದ ಇವ್ರದ್ದು ದುಳ್ಳೂರಿ ಇದೆಯಲ್ಲ, ಜಾತಿ ಹೆಸರಿನಲ್ಲಿ ಅವರು ರಾಜಕೀಯ ನಡೆಸ್ತಾ ಇದ್ದಾರೆ. ಅದೆಲ್ಲ ಮನಸ್ಸಿಂದ ತೊಲಗಬೇಕು. ಸ್ನೇಹ, ಪ್ರೀತಿ, ಸಹಬಾಳ್ವೆ ಇದಕ್ಕೆ ಪ್ರೋತ್ಸಾಹ, ಸೌಹಾರ್ದತೆಗೆ ಪ್ರೋತ್ಸಾಹ ನೀಡಬೇಕು. ಈ ನಮ್ಮ ಎಲ್ಲಾ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿಗಳು ನಾವೆಲ್ಲರೂ ಒಂದೇ. ಈ ಸಹಬಾಳ್ವೆ ಇಡೀ ವಿಶ್ವದಲ್ಲಿ ಮಾದರಿಯಾಗಿದೆ. ಅದನ್ನು ಒಡೆಯೋದಕ್ಕೆ ಇವರು ಕೋಮಿವಾದತ್ತಿ ಧರ್ಮ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ಮಾಡೋದು ಇದರಿಂದ ಈ ನಮ್ಮ ಭಾರತ ಸ್ವಚ್ಛವಾಗಬೇಕು. ಅದು ನಿಜವಾದ ಸ್ವಚ್ಛ ಭಾರತ. ಅಂದ್ರೆ ಭಾವನೆ ಕೆರಳಿಸಿ ಚುನಾವಣೆ ಮಾಡ್ತಿರೋದು. ಈಗ ನಾಗರಿಕರಾಗಿ ಈ ಸೆಂಟ್ರಲ್ ಅಲ್ಲಿ ಈಗ ಸರ್ವಜ್ಞನಗರ, ಶಿವಾಜಿನಗರ ಇಂತ ಯೂತ್ಸ್ ಸಾಕಷ್ಟು ಈ ಡ್ರಗ್ಸ್ ಇದರಿಂದೆಲ್ಲ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಸೊ ಅದಕ್ಕೆ ಏನಾದ್ರೂ ಕೆಲಸ ಆಗಿದೆಯಾ ಅಥವಾ ನಾಗರಿಕರಾಗಿ ನಿಮ್ಗೆ ಏನನ್ಸುತ್ತೆ? ನಮ್ಮ ಬೆಂಗಳೂರಲ್ಲಿ ಯುವಕರು ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಅದು ಯಾವ ಪಾರ್ಟಿಯವರು ಅದ್ರ ಮೇಲೆ ತಲೆ ಕೆಡಿಸ್ಕೊಂತಲ್ಲ, ಯಾರು ಧ್ವನಿ ಎತ್ತಲ್ಲ, ಸಂಸತ್ತಿನಲ್ಲಿ ಧ್ವನಿ ಎತ್ತಲ್ಲ. ಎರಡನೇದು, ನಾನು 3 ಪಾರ್ಟಿಯವರು, ಎಲ್ಲ ಪಾರ್ಟಿಯವ್ರಿಗೂ ಒಂದೇ ಒಂದು ಮಾತು ಕೇಳೋದು, ನಮ್ಮ ದೇಶದಲ್ಲಿ ಸ್ಟೇಟಿಂದ ಸೆಂಟ್ರಲ್ವರೆಗೂ ಎಲ್ಲ ಪಾರ್ಟಿಯವ್ರನ್ನೂ ಒಂದೇ ಮಾತು ಕೇಳೋದು, ಕಸ ಸಮಸ್ಯೆ ಬಗೆಹರಿಸ್ಬಿಡ್ರಿ ನಿಮ್ಮ ಕೈಲಾಗ. ಅದೊಂದು ನೀವು ಮಾಡ್ಬಿಟ್ಟು ಅಭಿವೃದ್ಧಿ ಮಾಡಿರೋದು ತೋರಿಸ್ಬಿಡಿ. ಎಲ್ಲರೂ ಕಸ ತೋರಿಸಿ ಮಾಫಿಯಾ ಮಾಡ್ತಿದ್ದಾರೆ. ಮಾಫಿಯಾ ಮಾಡ್ತಾ ಇದ್ದಾರೆ 3 ಪಾರ್ಟಿಯವರು, ಎಲ್ಲ ಪಾರ್ಟಿಯವರು, ಸ್ಟೇಟ್ ಇಂದ ಸೆಂಟ್ರಲ್. ಇಂಡಿಯಾನಲ್ಲಿ ಎಲ್ಲ ಪಾರ್ಟಿಯವರು ಇಂಡಿಯಾನಲ್ಲಿ ಇರೋ ಎಲ್ಲ ಪಾರ್ಟಿಗಳು ಒಂದು ಸಮಸ್ಯೆ, ಸ್ಟೇಟ್ ಇಂದ ಸೆಂಟ್ರಲ್ ವರೆಗೂ ಇದೊಂದು ಸಮಸ್ಯೆ ಬಗೆಹರಿಸ್ಬಿಡಿ ನೋಡೋಣ. ನಿಮ್ಗೆ ಏನಕ್ಕೆ ಓಟ್ ಹಾಕ್ಬೇಕು? ನಾವು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ PC ಮೋಹನ್ ಅವರು ಈ ಸೆಂಟ್ರಲ್ ಅಲ್ಲಿ. ಅವರ ಅಭಿವೃದ್ಧಿ ಅವರಿಗೆ ಶಕ್ತಿ ಅಂತಾರೆ. ಸೊ ನಿಮ್ಗೆ ಈಗ ನಿಮ್ಮ ಅಭಿವೃದ್ಧಿ, ರಿಜ್ವಾನ್ ಅವರು ಇಲ್ಲಿ ನಿಂತಿದ್ದಾರೆ, ಅವರು ಆಯ್ಕೆಯಾಗಿ ಬಂದ್ರೆ ಈ ಸೆಂಟ್ರಲ್ ಬಗ್ಗೆ ನಿಮ್ಮ ನಿರೀಕ್ಷೆ ಏನಿದೆ? ಏನ್ ಮಾಡ್ಬೇಕು ಅಂತೀರಿ? ನಮ್ಮ ನಿರೀಕ್ಷೆಗಳು ಈಗ ನಮ್ಮ ಹಲವಾರು ಇದೆ. ಎಲ್ಲ ಯೋಜನೆ ರೂಪಿಸ್ಕೊಂಡಿದ್ದಾರೆ. ಅವ್ರಿಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀರಿ. ಈಗ 10 ವರ್ಷ ನಾವು ಕೊಟ್ಟಿದ್ದೀರಿ. ನಾನು ಒಬ್ಬ ಯಾಕಂದ್ರೆ ನಾವು ಆಲ್ರೆಡಿ ಸೆಂಟ್ರಲ್ ಪಾರ್ಲಿಮೆಂಟ್, ನಾನು ಒಬ್ಬ ನಿವಾಸಿಯಾಗಿ ವೃತ್ತಿಯಲ್ಲಿ ವಕೀಲ, ನಾನು ಏನಂತ ಇದ್ದೀನಿ ಅಂದ್ರೆ ಅವಕಾಶ ಕೊಟ್ಟಿದ್ದೀರಿ. ನೋಡಿ, ನಮಗೊಂದು ಯುವ ನಾಯಕರಿಗೆ ಒಂದು ಅವಕಾಶ ಮಾಡಿಕೊಡಿ. ಆಗ ಅವ್ರು ತೋರಿಸ್ತಾರೆ. ನಾವು ಜಾತ್ಯತೀತ ಪಕ್ಷದಿಂದ ನಮ್ಗೆ ಯಾಕೆ ಆಯ್ಕೆ ಮಾಡಿದ್ರು ಅವ್ರನ್ನ, ನಮ್ಮ ಪಕ್ಷ ಏನಾರ ಮುಂದೆ ಅವಕಾಶ ಕೊಟ್ಟಾಗ್ತಾ ನಾವು ಮಾಡಿ ತೋರ್ಸಕ್ಕಾಗೋದು. ಇವ್ರು ಹೇಳ್ದ ಅದು ಸಭಾ ಅದು ಕಾರ್ಯರೂಪಕ್ಕೆ ತಂದಿದ್ದಾರಾ? ಮೆಟ್ರೋ ಬಗ್ಗೆ ನಾವು ಕಾರ್ಯರೂಪಕ್ಕೆ ಕಂಡಿದ್ರೆ ನೀವು ನೋಡ್ತಾ ಇದ್ರಿ. ನೀವು ಸಭಾನುವಾದ ಅದ್ರ ಯೋಜನೆಗಳು ಕಾರ್ಯರೂಪ ಲಿಖಿತವಾಗಲ್ಲ, ಕಾರ್ಯರೂಪ ಯಾವುದು ಬಂದಿಲ್ಲ, ಕಾಗದದಲ್ಲಿ ಇದೆ ಅಷ್ಟೇ. ಹೌದು, ಯಾವುದೇ ಕಾರಣಕ್ಕೂ ನೋಡಿ ಮೇಡಮ್, ಈಗ ನಮ್ಮ ಬೆಂಗಳೂರು ಸೆಂಟ್ರಲ್ ಮಾತಾಡೋಣ, ಬೇರೆ ಕಡೆ ಬೇಡ. ನೋಡಿ, ಈಗ ನಮ್ಮ PC ಮೋಹನ್ ಅವರು 10 ವರ್ಷ ಆಯ್ಕೆ ಆಗಿದ್ದಾರೆ ಇಲ್ಲಿ. ಯಾವುದೇ ಕಾರಣಕ್ಕೂ ಜನರ ಸಂಪರ್ಕದಲ್ಲಿ ಇಲ್ಲ. ಅವರು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಲ್ಲೂ ಅವ್ರು ಭಾಗವಹಿಸಿಲ್ಲ. ಹಾಗಾಗಿ ನಾವು ಈ ಬಾರಿ ನಾವು ರಿಜ್ವಾನ್ ಅರ್ಷದ್ನ ಬಯಸ್ತಾ ಇದೀವಿ. ಕ್ಷೇತ್ರ ಜನ ರಿಜ್ವಾನ್ ಅರ್ಷದ್ನ 100% ಅವ್ರನ್ನ ಗೆಲ್ಲಿಸ್ತೀವಿ. ಬದಲಾವಣೆ ಬಯಸ್ತಿದ್ದೀರಿ? ಹೌದು, ಬದಲಾವಣೆ ಬೇಕೇ ಬೇಕು ಮೇಡಮ್. ಏನಕ್ಕೆ ಇವರು ಬಂದು ರಿಜ್ವಾನ್ ಇದಲ್ಲ, ಬಂದು ಯುವಕರು ಕೆಲಸ ಮಾಡೋ ಇಚ್ಛೆ ಇದೆ. PC ಮೋಹನ್ ಅವರು ಜನ ಕೈ ಸಿಗ್ತಾ ಇಲ್ಲ, ಕರೆಕ್ಟ್ ಆಗಿ ಅವರು ಕೈಗೆ ಸಿಗ್ತಾ ಇಲ್ಲ. ರಿಜ್ವಾನ್ ಕೊಟ್ರೆ ಅವ್ರು ಕೆಲಸ ಮಾಡ್ತಾರೆ. 2 ಸಲ ಸಂಸದರಾದರು. ರಿಜ್ವಾನ್ ಅರ್ಷದ್ ಅವರು ಪ್ರತಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ತಾವು ಲೆಕ್ಕ ಮಾಡಿ ಕೇಳಿ
ಎಷ್ಟು ಸಲ ಬಂದೋಗಿದ್ದಾರೆ. ಅವ್ರು ಹೋದ ಸಲ ಸೋತಿದ್ರು ಕೂಡ ತಿರ್ಗಾ ಜನರ ಸಂಪರ್ಕದಲ್ಲಿ ಅವ್ರ ಜನರಿಗೆ ಅವ್ರ MLC ಆದರೂ ಕೂಡ ಜನರಿಗೆ ಒಂದೊಂದು ಏನು ಬೇಕು, ವಾಟರ್ ಪ್ಲಾಂಟ್ ಬೇಕಾ, ಏನು ಬೇಕು ಅದರ ಒಂದು ಏರಿಯಾ ವೈಸು. ಈಗ ಆಗಲೇ ಗಾಂಧಿನಗರಕ್ಕೆ ನಮ್ಮ 109 ವಾರ್ಡ್ಗೆ ವಾಟರ್ ಪ್ಲಾಂಟ್ ಕೊಟ್ಟಿದ್ದಾರೆ. ಅವರ ಒಂದು ಅನುದಾನದಲ್ಲಿ ಕೊಟ್ಟಿದ್ದಾರೆ. 15 ಪ್ಲಾಂಟ್ ಕೊಟ್ಟಿದ್ದಾರೆ. ನಾವು ಯಾಕಂದ್ರೆ ನಾವು ಕೇಳ್ತಾ ಇರೋದೇನಂದ್ರೆ ಈ ತರ ಯುವ ನಾಯಕ ನಮ್ಗೆ ಮುಂದೆ ಒಂದು 5 ಸಲ ಜನ ಬದಲಾವಣೆ ತಂದು ಕೊಟ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಜನ ನೋಡ್ಲಿ. ಯುವಕರಿಗೆ ಒಂದು ಚಾನ್ಸ್ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇ, ಬೇರೆ ಏನಿಲ್ಲ. ಹಳೆ UPA ಸರ್ಕಾರದಲ್ಲಿ ಏನೇನು ಸ್ಕೀಮ್ಗಳಿತ್ತು ಮೇಡಮ್, ಅದ್ರನ್ನೇ ಇವರು ಹಳೆ ಇದನ್ನೇ ಹೊಸ ಬಣ್ಣ ಬಳಿದು ಹೊಸ ಸ್ಕೀಮ್ಗಳ ತರ ಇವರು ಪ್ರಚಾರ ಮಾಡ್ತಾ ಇದ್ದಾರೆ ಹೊರತು ಮೋದಿ ಅವ್ರದ್ದು ಯಾವುದೇ ಒಂದಂತ ವಿಶೇಷವಾದಂತ ಯಾವುದೇನು ಅವ್ರೇನು ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಅದರಲ್ಲಿ ವಿಫಲರಾಗಿದ್ದಾರೆ. PG ಮೋಹನ್ ಎಲ್ಲಿದ್ದಾರೆ? ಹುಡುಕಿ ಕೊಡಿ. ಇವೊಂದು ಸಿಗ್ತಾ ಇಲ್ಲ, ಅವ್ರು ಸಿಗ್ತಾ ಇಲ್ಲ, ನಿಜವಾಗ್ಲೂ ಅವ್ರು ಸಿಗ್ತಾ ಇಲ್ಲ, ಇದಕ್ಕೆ ಸಿಗ್ತಾ ಇಲ್ಲ, ಯಾರ ಕೈಗೂ ಸಿಗ್ತಾ ಇಲ್ಲ ಮೇಡಮ್, ಯಾರ ಕೈಗೂ ಸಿಗ್ತಾ ಇಲ್ಲ. 5 ವರ್ಷ ಆಯ್ತು, ಇವತ್ತವರೆಗೂ ನೋಡಿಲ್ಲ. ಎಲೆಕ್ಷನ್ ಮುಂಚೆ ನೋಡಿದ್ದು. ಮೇಡಮ್ ಅವರೇ, ನಮ್ಮ ದೇಶದಲ್ಲಿ ಪವಿತ್ರವಾದ ಗ್ರಂಥ ಅಂತ ಹೇಳಿದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್. ಆ ಕಾನ್ಸ್ಟಿಟ್ಯೂಷನ್ನೇ ಬದಲಾವಣೆ ಮಾಡಕ್ ಹೋದವ್ರನ್ನ ನಾವ್ ಹೆಂಗ್ ಮೇಡಮ್ ಒಪ್ಪೋದು? ಒಂದು. ಎರಡನೇದು, ರಾಷ್ಟ್ರಪಿತ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಅವರು, ಅವರನ್ನ ಅವತ್ತು ಗುಂಡಿಟ್ಕೊಂಡ್ರು. ಇವತ್ತು ಮತ್ತೆ ಇವ್ರ ಅಂಗಪಕ್ಷ ಒಂದು ಗುಂಡಿಟ್ಕೊಳ್ತಾ ಇದ್ದಾಗ ಒಂದೇ ಒಂದು ಹೇಳಿಕೆ ಕೊಟ್ಟಿಲ್ವಲ್ಲ, ಇವ್ರನ್ನ ಏನಂತ ನಾವು ಒಪ್ಪೋದು ಮೇಡಮ್? ನಮ್ಮ ದೇಶ ಪ್ರೇಮಿನ ಇವರು 100% ಬಯಸ್ತೀವಿ. 10 ವರ್ಷದಿಂದ ನಾವು ಓಟ್ ಹಾಕ್ತಾ ಇದೀವಿ. ಒಬ್ಬರು ನಮ್ಮ ದಯಾನಂದ ನಗರ ವಾರ್ಡಿಗೆ ಬರಲೇ ಇಲ್ಲ. ಇದುವರೆಗೂ ನಾನು ನೋಡಲಿಲ್ಲ. ನಮ್ಮ ಮಗಳ ಸ್ಕೂಲಲ್ಲಿ ಕೇಳ್ತಾರೆ, ಯಾರಮ್ಮ ನಿಮ್ಮ ಕ್ಷೇತ್ರ MP ಅಂದ್ರೆ ಯಾರಂತ ಗೊತ್ತಿಲ್ವಂತೆ. ಮಾಡಿದಂತ ದೊಡ್ಡ ದುರಂತ ಬಡವರಿಗೆ 0 ಬ್ಯಾಲೆನ್ಸ್ ಅಲ್ಲಿ ಅಕೌಂಟ್ ಓಪನ್ ಮಾಡಿ ಅಂದ್ರು. ಇವತ್ತು ಎಲ್ಲ ಈ 0 ಬ್ಯಾಲೆನ್ಸ್ ಅಕೌಂಟ್ಗಳು ನೀವು ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂತೇಳಿ ಅದಕ್ಕೆ ಫೈನ್ ಮುರಿದಿದ್ದಾರೆ. ಈ ಸಾವಿರಾರು ಕೋಟಿ ಬಡವರಿಂದ ಕಲೆಕ್ಟ್ ಮಾಡಿದ್ರಲ್ಲ, ಈ ಬಡವರು ಕಣ್ಣೀರು ಇವ್ರನ್ನ ಕ್ಷಮಿಸ್ಬೇಕಾ? ಜೊತೆಗೆ ಇದೇ PC ಮೋಹನ್ ಅವರು ಕೆಲಸ ಮಾಡಿದ್ದಾರೆ, ಅದಕ್ಕೆ ಗೆಲ್ತಾರೆ ಅಂತ ಇವ್ರು ಹೇಳ್ತಾರೆ. ಇದೇ PC ಮೋಹನ್ ಅವ್ರು ಗೆಲ್ಲದೇ ಆದ್ರೆ 2 ಸತಿ MLA ಯಾಕೆ ಸೋತ್ರು? 2 ಸತಿ MLA ಯಾಕೆ ಸೋತ್ರು? ಜನ ಅವ್ರನ್ನ MLA ಆಗಿ ಅಕ್ಸೆಪ್ಟ್ ಮಾಡಲಿಲ್ಲ. ಈ ಸತಿ ಚುನಾವಣೆಯಲ್ಲಿ ಮೋದಿ ಇದ್ದಾರೆ, ಸೈನಿಕರಿದ್ದಾರೆ, ಅನಾವಶ್ಯಕವಾದ ಅದು ಸೆಂಟ್ರಲ್ ನಾನು ಏನು ಕೆಲಸ ಮಾಡಿದ್ದೀನಿ ಅನ್ನೋದು ಬಿಟ್ಟು ಮಿಕ್ಕಿದೆಲ್ಲ ಮಾತಾಡ್ಕೊಂಡು ಓಟ್ ಅಪೀಲ್ ಮಾಡ್ತಿದ್ದಾರೆ. PC ಮೋಹನ್ ಇಲ್ಲಿ 10 ವರ್ಷ ಕೆಲಸ ಮಾಡಿದ್ರು. ಈ ಬಾರಿ ಮೋದಿ ಮುಖ ನೋಡಿ ಓಟ್ ಕೊಡಿ, ನನ್ನ ಮುಖ ನೋಡಿ ಓಟ್ ಕೊಡಬೇಡಿ ಅಂದ್ರೆ ಆದ್ರೆ ದೇಶಕ್ಕೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಮೋದಿ ಅವರು. ಒಂದು. ಇನ್ನೊಂದು ಏರಿಯಾ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇಡೀ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಳ್ಳೆ ಡೆವಲಪ್ ಮಾಡಿದ್ದಾರೆ. ಹೇಳ್ಬೋದಾ ಸರ್? ಆರೋ ಪ್ಲಾಂಟು, ರೈಲ್ವೆ ಅದೆಲ್ಲ ಮಾಡಿದ್ದಾರೆ ಮೇಡಮ್. ಏನಾಗಿದೆ ರೈಲ್ವೆದು ಫುಲ್ಲು, ರೈಲ್ವೆ ಸಬ್ಬರ್ ರೈಲು ಸರ್ ಸೆಂಟ್ರಲ್ ಮಾಡಿರೋದು. ನೋ MLA. PC ಮೋಹನ್ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಹೌದು, PC ಮೋಹನ್ ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅಂತಾರೆ. ಅವ್ರು ಏನ್ ಕೆಲಸ ಮಾಡಿದ್ದಾರೆ ಅದು ಜನರಿಗೆ ತಲುಪಿದ್ಯಾ? ನೇರವಾಗಿ ಜನರ ಹತ್ರ ಕೇಳೋಣ. ಆದ್ರೆ ಚಿಕ್ಕ ಬೆಂಗಳೂರು ಕೇಂದ್ರ ಲೋಕಸಭಾ ಅಖಾಡಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಜವಾಗ್ಲೂ ಚರ್ಚೆ ಕಾವೇರ್ತಾ ಇದೆ. ಇಲ್ಲಿ ಆಡಳಿತದ ಪಕ್ಷವಾಗಿರುವಂತ BJP ಅಂದ್ರು 10 ವರ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿದೀವಿ ಅಂತ. ಏನ್ ಕೆಲಸ ಮಾಡಿದ್ದಾರೆ? ಅವ್ರು ಮಾಡಿರೋ ಕೆಲಸ ಜನಸಾಮಾನ್ಯರಿಗೆ ಯಾರಿಗಾದ್ರೂ ರೀಚ್ ಆಗಿದೆಯಾ? ಇಲ್ಲಿ ಹೆಣ್ಮಕ್ಳಿದ್ದಾರೆ, ಇವರ ನಿರೀಕ್ಷೆ ಏನು ಅಂತ ಕೇಳೋಣ. ಈಗ ನೀವು ಹೆಣ್ಮಕ್ಳಿದ್ದೀರಾ, 10 ವರ್ಷ PC ಮೋಹನ್ ಅವರು ಕೆಲಸ ಮಾಡಿದ್ದಾರೆ, 5 ವರ್ಷ ಮೋದಿ ಅವರ ಕೆಲಸ ಆಗಿದೆ. ಆ ಕೆಲಸದ ತೃಪ್ತಿ ಇದೆಯಾ? ಮತ್ತೆ ಈಗ ಗೆದ್ದು ಬರುವಂತ ಅಭ್ಯರ್ಥಿಯಿಂದ ಏನ್ ನಿರೀಕ್ಷೆ ಮಾಡ್ತೀರಾ? ಅವರಲ್ಲಿ ತುಂಬಾ ತೃಪ್ತಿ ಇದೆ ಮೇಡಮ್. ಈಗ ಅವ್ರು ಹೇಳಿರೋ ಪ್ರಕಾರನೇ ಖಾತೆ ಓಪನ್ ಮಾಡಿದ್ರೆ ಮಾಡಿದ್ದಾರೆ ಮಾಡಿ 15 ಲಕ್ಷ ಹಾಕಲ್ಲ ಅಂತ ಹೇಳ್ತಾರೆ ಅಂದ್ರು. ಅದೇ ಖಾತೆ ಓಪನ್ ಮಾಡಿದ್ರೆ 15,000 ಹಾಕ್ತಿವಿ ಅಂತ ಹೇಳಿದ್ರು. 1 ರೂಪಾಯಿ ಕೂಡ ಅವ್ರು ಹಾಕಿಲ್ಲ. ಇನ್ನೂ ಬಂದಿಲ್ಲ. ಇದೆ ಮೇಡಮ್, ಅದು 0 ಬ್ಯಾಲೆನ್ಸ್ ಅಲ್ಲೇ ಇದೆ. ಇನ್ನು ಅದು ಏನಿಲ್ಲ, ಅವ್ರು ಓಟ್ ಈಸ್ಕೊಳ್ಳೋಕೋಸ್ಕರ ಆತರ ಮೋಸ ಮಾಡಿ ನಮ್ಗೆ ಓಟ್ ಗೆಲ್ಬೇಕು ಅನ್ನೋದ್ರಿಂದ ಅವರು ಜನಗಳಿಗೋಸ್ಕರ ಆತರ ಪಬ್ಲಿಸಿಟಿ ಮಾಡಿದ್ದಾರೆ. ಅವರು ಇನ್ನಿವರೆಗೂ ಏನು ಕೊಟ್ಟಿಲ್ಲ. ಅವರು ಬರೀ ಮೋಡಿ ಮಾತ್ರ ಮಾಡಿದ್ದು. ಮೋಡಿನೇ ಮಾಡಿರೋದು. ಅವರೇ ನನ್ನ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ 0 ಬ್ಯಾಲೆನ್ಸ್, ನಾನ್ ಬಂದು 15,000 ನಿಮಗೆ ಸುಮ್ಮನೆ ಹಾಕೊಡ್ತಿದ್ದೆ. 15 ಲಕ್ಷ ಫಸ್ಟ್ ನಮ್ಗೆ ಬಡವರಿಗೆಲ್ಲ 15,000, ಸಾಹುಕಾರಗೆಲ್ಲ 15 ಲಕ್ಷ. ಆತರ ಅವ್ರದ್ದು ಆ ಲೆಕ್ಕದಲ್ಲಿ ಅವ್ರು ಮಾಡಿರೋದು. ಈ ಸಲನು ಏನ್ ಮಾಡಿದ್ದಾರೆ? ಈ ಸಲನು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮೋದಿಜಿ ಸರ್ ಹೇಳ್ತಾ ಇದ್ದಾರೆ. ಆದ್ರೆ ಯಾಕೆ ಈಗ ಎಲೆಕ್ಷನ್ ಬರ್ತಾ ಇದೆ, ಅದರಿಂದ ತಿರ್ಗಾ ಗೆಲ್ಬಹುದು ನಾವು. ಆತರ ಮೋಸ ಮಾಡಿ ನಂಬ್ತೀರಾ ಈ ಸಲ? ಇಲ್ಲ, ನಂಬೋದೇ ಇಲ್ಲ. ಯಾಕಂದ್ರೆ ಅವ್ರು ಹೇಳಿ 5 ವರ್ಷ ಆಯ್ತು. 5 ವರ್ಷದಿಂದ ಬುಕ್ ನೋಡಿದ್ರೆ 0ನೇ ಇದೆ. 2,000 ರೂಪಾಯಿ ಹಾಕಿದ್ರೆ ಹೋಗ್ಲಿ, ಅವ್ರು 15,000 ಹಾಕಿಲ್ಲ, 15 ಲಕ್ಷ ಹಾಕಿಲ್ಲ, 2,000 ರೂಪಾಯಿ ಹಾಕಿದ್ದಾರೆ. ರೈತರಿಗೆ 1 ರೂಪಾಯಿನ ಹಾಕಿಲ್ಲ ಮೇಡಮ್. ನೋಡಿದ್ರೆ 0ನೇ. ಅವ್ರಂತ ಹಾಕಲ್ಲ. ನಮ್ದು ಎಲ್ಲ ಪಕ್ಷ ಕಾಂಗ್ರೆಸ್, ಅದೇ ಸೂಪರ್ ಆಗಿ ಕೆಲಸ ಮಾಡಿದ್ದಾರೆ. 70 ವರ್ಷದಲ್ಲೂ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ 0 ಇದೆ, 5 ವರ್ಷದಲ್ಲೂ 0 ಇದೆ. 70 ವರ್ಷ ಆಳದವ್ರು ಮತ್ತೆ ನಿಮ್ಮ ಬ್ಯಾಂಕ್ ಅಲ್ಲಿ ಏನಾದ್ರು ಬ್ಯಾಲೆನ್ಸ್ ಇಲ್ಲ, 1 ರೂಪಾಯಿ ಇಲ್ಲ, 0. ಯಾರಿಗೆ ಓಟ್ ಹಾಕಿದ್ರು ವೇಸ್ಟ್. ಆದ್ರೆ
ನಮ್ಮ ಕಾಂಗ್ರೆಸ್ ಸರ್ಕಾರದವರು ಯಾವುದೇ ರೀತಿ ನಾನು ದುಡ್ಡು ಹಾಕ್ತೀನಿ, ನನಗೆ ಓಟ್ ಹಾಕಿ ಅಂತ ಯಾವುದೇ ರೀತಿ ಭರವಸೆ ಕೊಟ್ಟಿರಲಿಲ್ಲ. ಈ ತರ ಸುಳ್ಳು ಪ್ರಚಾರ ಮಾಡಿರಲಿಲ್ಲ. ಇವತ್ತು ಒಂದು ಫೋನ್ ಮಾಡಬೇಕು ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇನ್ಕಮಿಂಗ್ ಕಾಲ್ ಫ್ರೀ ಬರ್ತಿತ್ತು. ಇವತ್ತು ಇನ್ಕಮಿಂಗ್ ಮಾಡೋದಕ್ಕೂ ಕಾಸು ಕಟ್ಟಬೇಕು ನಾವು. ಸರಿ, ನಾ ಗ್ಯಾಸ್ 400 ರೂಪಾಯಿ ಇತ್ತು, ಬರೀ 20 ರೂಪಾಯಿ ರೀಚ್ ಆಗಿತ್ತೆ. ಬಿಜೆಪಿ ಅವರು ಸಾವಿರ ನೋಡಿ ಮೇಡಮ್, ಇವಾಗ ಅವರು 60 ವರ್ಷದಿಂದ ಏನ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ರು. 60 ವರ್ಷ ಕಾಂಗ್ರೆಸ್ ಸಾಧನೆ ಮಾಡ್ಕೊಂಡ್ ಬಂದಿದ್ದು ಸಂಸ್ಥೆಗಳನ್ನೆಲ್ಲ ಪ್ರೈವೇಟ್ ಕಂಪ್ನಿಗಳಿಗೆ ಮಾರ್ಕೊಂಡು ಬರ್ತಾ ಇದ್ದಾರೆ. ಲೀಸ್ ಕೊಡೋ ಥರ ಹೇಳೋದು, ಮಾರ್ಕೊಡೋದು. ಕೇಳಿದ್ರೆ 60 ವರ್ಷದಿಂದ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ, ಕಾಂಗ್ರೆಸ್ ನಿಮ್ಗೆ ಕೊಟ್ಟಿದ್ದು ನೀವೇನ್ರಿ ಮಾಡಿದ್ದೀರಾ? ಈ ಸತಿ ಜನ ಬುದ್ಧಿ ಕಲಿಸ್ತಾರೆ ನಿಮಗೆ. 2014ರಲ್ಲಿ ಒಂದು ಮ್ಯಾನಿಫೆಸ್ಟೋ ಕೊಟ್ಟರು. ಎಲ್ಲ ಈ ಮ್ಯಾನಿಫೆಸ್ಟೋಗೆ ಮಾರ್ಕ್ಸ್ ಹಾಕುವಂಥ ಸಮಯ ಇವಾಗ ನಮಗೆ ಬಂದಿದೆ. ನಾವು ಮಾರ್ಕ್ಸ್ ಹಾಕಕ್ಕೆ ಎಲ್ರಿ 15 ಲಕ್ಷ ಅಂತ ಕೇಳಿದ್ರೆ ದೇಶದ ಗಡಿಯಲ್ಲಿ ಸೈನಿಕರು ಸಾಯ್ತಿದ್ದಾರೆ ಅಂತ ದಿಕ್ ತಪ್ಪಿಸ್ತಾರೆ. ಎಲ್ರಿ ಉದ್ಯೋಗ ನೀವು ಕೊಡ್ತೀನಿ ಅಂದಿದ್ದು ಅಂತ ಕೇಳಿದ್ರೆ ಹೋಗ್ ಪಕೋಡ ಮಾರ್ರಿ ಅಂತ ಹೇಳ್ತಾರೆ. ಇವತ್ತು 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 ಎಂಟರ್ಟೈನ್ಮೆಂಟ್ ಕಾರ್ಯಕರ್ತನಾಗಿದ್ಯಾ? ಒಂದು ಮ್ಯಾನಿಫೆಸ್ಟೋ ಏನೇನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನೀನೇನು ಕಾರ್ಯಕರ್ತ ಆದಿರಿ? ಒಂದು ಕಾರ್ಯಕರ್ತ, ನೀನು ಒಂದು ಮ್ಯಾನಿಫೆಸ್ಟೋನೇ ಓದಿಲ್ಲ. ಎಷ್ಟು ನೀನು ಮುದ್ರೆ ಆಗಿದೆಯಾ ಅಂತ ಇನ್ನೆಲ್ಲ ಗೊತ್ತಾಗ್ತಾ ಇದೆ. ಆಮೇಲೆ ಕೇಬಲ್ ಟಿವಿನಲ್ಲಿ ಪ್ರತಿ ಮನೆಗೆ 300 ರೂಪಾಯಿ ಕೇಬಲ್ ಟಿವಿ ಕಟ್ಬಿಟ್ಟು ಎಲ್ಲಾ ಚಾನೆಲ್ ನಾವು ನೋಡ್ತಾ ಇದ್ವಿ. ಆದ್ರೆ ಈಗ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. ಅದು ಸೆಂಟ್ರಲ್ ಗವರ್ಮೆಂಟ್ ಇಂದ ಮಾಡಿರೋದು. ಆದ್ರೆ ಇವಾಗ ಒಂದು ಕೇಬಲ್ ಟಿವಿನಲ್ಲಿ ನಾವು ತಗೋಬೇಕಂದ್ರೆ 700, 800, 1000 ರೂಪಾಯಿ ಕಟ್ಟಿ ನಾವು ಕೇಬಲ್ ಟಿವಿ ನೋಡ್ಬೇಕು. ಮೇಡಮ್, ಬಿಜೆಪಿ ಕಾರ್ಯಕರ್ತನಾಗಿ ಒಂದ್ ಭ್ರಮೇಲಿ ಓಡಾಡ್ತಾ ಇದ್ದಾನೆ. ಅವನು ದೇಶನೇ ಬದಲಾಗ್ಬಿಟ್ಟಿದೆ ಅಂತ ಗೊತ್ತಾಗ್ತಾನೆ ಇಲ್ಲ ಅವನಿಗೆ. ಒಂದ್ ಭ್ರಮೆಯಲ್ಲಿ ಮೈಂಡ್ ವಾಶ್ ಆಗ್ಬಿಟ್ಟಿದ್ದಾನೆ. ಅವನಿಗೆ ಉದ್ಯೋಗ ಸಿಗದೆ ಹೋದ್ರು ಉದ್ಯೋಗ ಸಿಕ್ಕಿದೆ ಅನ್ನಿಸ್ತಾ ಇದೆ. ಆಮೇಲಿಂದ ಪಕೋಡ ಮಾರೋದೇ ಒಂದು ಉದ್ಯೋಗ ಅಂತ ಅವನಿಗೂ ಅನ್ನಿಸ್ತಾ ಇದೆ. 15 ಲಕ್ಷ ಬ್ಯಾಂಕ್ ಬಂದಿಲ್ಲ ಅಂದ್ರೂ ಇವನೇ ಸಮಾಧಾನ ಮಾಡ್ಕೊಳ್ತಿದ್ದಾನೆ. ಈ ತರ ಒಂದು ಭ್ರಮೆ ಸೃಷ್ಟಿ ಆಗ್ಬಿಟ್ಟಿದೆ. ಏನ್ ಮೇಡಮ್ ಇದು? ಸೌಕರ್ಯಾಗಿ ಇದ್ದಾರೆ, ಜನಸಾಮಾನ್ಯರು ಬ್ಯಾಂಕ್ ಸೆಕ್ಟರ್ ಹಾಳಾಗಿದೆ. ಒಂದು ATM ಅಲ್ಲಿ ನಾವು ಹಣ ಡ್ರಾ ಮಾಡಬೇಕು ಅಂದ್ರೆ ನಮ್ಮ ಹಣಕ್ಕೆ ನಾವು ಅದಕ್ಕೆ ಸರ್ವಿಸ್ ಚಾರ್ಜ್ ಅಂತ ಕೊಡಬೇಕು. ಇವತ್ತಿನ ಪರಿಸ್ಥಿತಿ ನೋಟ್ ಬ್ಯಾನ್ ಮಾಡಿದ ನಂತರ ಜನಸಾಮಾನ್ಯರ ಪರಿಸ್ಥಿತಿ ಫಸ್ಟ್ ಯಾವ ಮಟ್ಟದಿಂದ ಯಾವ ಮಟ್ಟಿಗೆ ಇಳಿದಿದೆ ಅನ್ನೋದಕ್ಕೆ ಇದಕ್ಕೆ ಅವ್ರಿಗೆ ಮೋದಿ ಅವ್ರಿಗೆ ಮತ ಕೊಡ್ಬೇಕಾ? ನಮ್ಮ ಹಣನ ನಾವು ಬ್ಯಾಂಕ್ ಅಲ್ಲಿ ಹಾಕಿ ನಮ್ಮ ಸರ್ವಿಸ್ಗೆ ನಮ್ಮ ದುಡ್ಡಿಗೆ ನಾವು ವಿತೌಟ್ ಸರ್ವಿಸ್ ಚಾರ್ಜ್ ಕೊಡ್ಬೇಕಂತ. ಮೋದಿ ಸುನಾಮಿ, ಮೋದಿ ಅಲೆ ಅಂತೀರಾ? ಮೋದಿ ಸುನಾಮಿ ಯುವಕರಿಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಪ್ರತಿ ವರ್ಷ ಅಂತ ಎಲ್ಲ ಯುವಕರಿಗೂ ನಂಬಿಸಿ ಮೋಸ ಮಾಡಿ ಹೇಳಿದ್ರು. ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಿದ್ರು. ಕೇವಲ ಒಬ್ಬಂಗೆ ಒಂದು ಉದ್ಯೋಗ ಕೊಡಕ್ಕೆ ಮುದ್ರಾ ಯೋಜನೆ ಡಿಮಾನಿಟೈಸೇಷನ್ ಮಾಡಿದ್ರು. ಆ ದುಡ್ಡನ್ನ ಎತ್ತಿ GST ಇನ್ನೊಂದು ಮತ್ತೊಂದು ಅಂತ ಹಾಕಿ ಯಾವ ಉದ್ಯೋಗ ಮಾಡಕ್ಕಾಗತ್ತೆ? ಮಧ್ಯಮ ವರ್ಗದ ಜನರಾಗ್ಲಿ ಯುವಕರಾಗ್ಲಿ ಓದಿರೋಂಥ ವಿದ್ಯಾರ್ಥಿಗಳಿಗೆ ಪಕೋಡ ಮಾರಿ ಅಂತಾರೆ. ಪಕೋಡ ಮಾರಕ ನಾವು BCom, MCom, BE, ಇಂಜಿನಿಯರ್, ಡಾಕ್ಟರ್ ಓದಿರೋದು. ಪಕೋಡ ಮಾರಿ, ಟೀ ಮಾರಿ ಅಂತ ಹೇಳೋಂಥ ಮೋದಿ ಸರ್ಕಾರ ನಮಗ್ ಬೇಕಾ? ಮತ್ತೆ 10 ವರ್ಷದಿಂದ ಇಲ್ಲಿ ಕೇಂದ್ರದಲ್ಲಿ ಇಲ್ಲಿ ನಮ್ಮ ಬೆಂಗಳೂರು ಕೇಂದ್ರದಲ್ಲಿ ಸಂಸದರಾಗಿ PC ಮೋಹನ್ ಅವರು ಇದ್ದಾರೆ. 5 ವರ್ಷದಲ್ಲಿ ಕೇವಲ ಅವ್ರನ್ನ ನೋಡ್ಬೇಕು ಅಂದ್ರೆ ಮೇ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಮಾತ್ರ ಅವ್ರನ್ನ ನೋಡ್ಬೇಕು. ಅಲ್ಲಿ ತನಕ ಎಲ್ಲೂ ಎಲೆಕ್ಷನ್ ಬಂದಾಗ 5 ವರ್ಷದಲ್ಲಿ 2 ತಿಂಗಳು ಮಾತ್ರ ಅವ್ರನ್ನ ಕಾಣಿಸ್ಕೊಳ್ಳೋದು. ಓಟ್ ಕೇಳೋದು ಬರೀ ರಾಮ ಹೆಸರಲ್ಲಿ ದೇಶ ಎಲ್ಲ ಸುತ್ತಾಡೋದು ಇವರು. ನಂದೇನ್ ಪ್ರಶ್ನೆ ಅಂದ್ರೆ, PC ಮೋಹನ್ ಅವರು ತಾನು ಮಾಡಿರುವಂತ ಕೆಲಸವನ್ನ ಎದೆಯುಬ್ಬಿ ಹೇಳಿ ಮತ ಪಡಿತಾರ, ಅಲ್ಲ ಮೋದಿ ಹೆಸರು ಹೇಳ್ಕೊಂಡು ಮತ ಪಡಿತಾರ? ತಾನು ಮಾಡಿರೋ ಕೆಲಸನ ಎದೆಯುಬ್ಬಿ ಹೇಳಿ ಮತ ಪಡಿತಾರೆ. PC ಮೋಹನ್ ಅವರು ತಮ್ಮ ಕೆಲಸದ ಬಗ್ಗೆ ಯಾರು ತಪ್ಪು ಇದು ಮಾಡಂಗಿಲ್ಲ. ಅವ್ರ ಅಭಿವೃದ್ಧಿನೇ ಅವ್ರಿಗೆ ಮತ ಬೀಳುತ್ತೆ. ಅಭಿವೃದ್ಧಿಯೇ ಮತ ಬೀಳುತ್ತಾ? ಹೌದು ಮೇಡಮ್. ಆಕ್ಚುಲಿ ಸಬರ್ಬನ್ ರೈಲ್ ಇದೆಯಲ್ಲ, ಅದು ತುಂಬಾ ಒಳ್ಳೆ ಯೋಜನೆ. ಅದು ಅದರಿಂದ ಸಾವಿರಾರು ಸಾಫ್ಟ್ವೇರ್ ಕಂಪನಿ ಎಂಪ್ಲಾಯಿಗಳಿಗಾಗ್ಲಿ, ವೈದೇಹಿ ಮತ್ತೆ ಸತ್ಯ ಸಾಯಿಬಾಬಾ ಹಾಸ್ಪಿಟಲ್ ರೋಗಿಗಳಿಗಾಗ್ಲಿ ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ಇವರು ಚೌಕಿದಾರ್ ಚೋರ್ ಅಂತ ಹೇಳ್ತಾರಲ್ಲ, ಚೌಕಿದಾರ್ ಚೋರ್ ಅಲ್ಲ, ಚೌಕಿದಾರ್ ಶೇರ್ ಇದಾರೆ. ಅರ್ಥ ಆಯ್ತಾ? ಚೋರ್ ಇರೋದು ಇವರು ಕಾಂಗ್ರೆಸ್ ಮತ್ತೆ JDS ನವರು ಚೋರ್ ಇರೋದು. ನಮ್ಮ ಸಾಹೇಬ್ರು PC ಮೋಹನ್ ಅವರು ಮಾಡಿರೋಂಥ ಕೆಲಸ ಇಡೀ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಗೆ ಗೊತ್ತಿದೆ. ಅದರಲ್ಲೇ ಮತ ಕೇಳ್ತಿದೆ. ಅದಾದ ಮೇಲೆ ನಂತರ ನಮ್ಮ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ ಅದ್ರ ಮೇಲೆ ಹೋಗ್ತೀವಿ. ನಾಗರಿಕರೊಬ್ರು ಪ್ರಶ್ನೆ ಕೇಳಿದ್ದಾರೆ, ನಿಮ್ಗೆ ಯಾಕೆ ವೋಟ್ ಹಾಕಬೇಕು ಅಂತ. ಈಗ ಈ ಪ್ರಶ್ನೆನ ನೇರವಾಗಿ ಇಲ್ಲಿ 10 ವರ್ಷ ಅಧಿಕಾರವನ್ನ ಮಾಡಿದಂತ BJP ಅವ್ರ ಹತ್ರ ಕೇಳ್ತೀರಿ. ಇಲ್ಲಿ ಕೇಳ್ತಿದ್ದಾರೆ 10 ವರ್ಷ
PC ಮೋಹನ್ ಅವರು ಇದ್ರು. ನೀವು ಯಾಕೆ ಈ ಬಾರಿ ಓಟ್ ಹಾಕ್ಬೇಕು ಅಂತ ಕೇಳ್ತಿದ್ದಾರೆ. ಈಗ ಎರಡನೇ ಬಾರಿ ಫಸ್ಟ್ ಬಾರಿ ಗೆದ್ರು, ಅದಾದ್ಮೇಲೆ ಎರಡನೇ ಸಾರಿನೂ ಗೆಲ್ಸಿದ್ದಾರೆ. ಹಾಗಾಗಿ ವಾಣಿ ವಿಲಾಸ್ ಹಾಸ್ಪಿಟ್ಲಿಗೆ 2 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. MP ಎಲೆಕ್ಷನ್ಲಿ ಪ್ರತಿ ಇದು MP ಅನುದಾನದಲ್ಲಿ 2 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲ ಇದು ಹುಡಿ ರೈಲ್ವೆ ಸ್ಟೇಷನ್ ಇದು ಮಾಡಿದ್ದಾರೆ. ಇರಿ ಸ್ವಾಮಿ ಮಾತಾಡಕ್ ಬಿಡಿ, ಯಾಕೆ ನೀವು ಮಾತಾಡ್ಬೇಡ ಮಾತಾಡಿದ್ವಾ, ನೀವು ಮಾತಾಡ್ಬೇಕು ನಾವು ಮಾತಾಡಿದ್ವಾ, ನೀವು ಇರಿ ಮಾತಾಡ್ತೀವಿ ಇರಿ, ನೀವು ಏನು ಮಾತಾಡಕ್ಕೆ ಅವಕಾಶ ಕೊಡ್ತಾ ಇಲ್ವಲ್ಲ, ಅವಕಾಶ ಕೊಡ್ರಿ ಇರಿ, ನಾನು ಹೇಳ್ತೀನಿ ನಾವ್ ಹೇಳ್ತೀನಿ ಆರ್ಟಿಕಲ್ ಸೈಟ್ ಮಾಡಿದ್ರೆ ಸಾಕ್ಷಿ ಕೇಳ್ತಾರೆ ಇವ್ರು ಇವ್ರಿಗೆ ಯಾವ ನೈತಿಕತೆ ಇದೆ ಮಾತಾಡೋಕೆ? ಇಡೀ ವರ್ಲ್ಡ್ ಗೊತ್ತು ಮೇಡಮ್ ಮೋದಿ ಯಾರು ಅನ್ನೋದು. ಏನೋ ಭಾರತ ಹಿಂಗಿತ್ತು